ಮಲ್ಲಿ ನೇತ್ರನ್ ಸೀಮಂತಕ್ಕೆ ಬಂದಿದ್ದು ನನಗಂತೂ ತುಂಬಾ ಸಂತೋಷ ಆತಮ್ಮ. ನಾವೆಲ್ಲರೂ ಒಂತಾಗೆ ಕಲ್ತ್ಕೊಂಡಿರೋದು ಎಷ್ಟು ಚೆನ್ನಾಗೈತಲ್ಲ. ನಾನು, ಅಕ್ಕಯ್ಯ, ನೀನು, ರಾಜ, ನೇತ್ರ, ಜಯಮ್ಮ ಎಲ್ಲರೂ ಇರೋದಕ್ಕೆ ನನಗಂತೂ ತುಂಬಾ ಸಂತೋಷ ಆಗಿತ್ತು. ಹೆಂಗೋ ಸದ್ಯ ನಮ್ಮ ಅಕ್ಕಯ್ಯ ಏನು ಜಗಳ ಮಾಡ್ಲಿಲ್ವಲ್ಲ. ಕೆಲಸ ಅಲ್ವಾ ಮಗಳು ಸೀಮಂತದಾಗೆ ಜಗಳ ಮಾಡಕ್ ಅವ್ರಿಗೆ ಹೆಂಗ್ ಮನ್ಸು ಬರುತ್ತೆ ಹೇಳತ್ತೆ. ಏನು ಆಗಲ್ಲ ಅಂತದೆಲ್ಲ ಅಂತ ನಾನು ಹೇಳಿಲ್ವಾ? ನೋಡಿದ್ರ ಊಟ ಮಾಡ್ಬಂದ್ರ? ಹ್ಞೂ ಕಣಿ, ಊಟನೂ ಮಾಡ್ಬಂದ್ವಮ್ಮ. ಸೂಜಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಳಲ್ಲ, ಶೆಡ್ಡು ಸಖತ್ ದೊಡ್ಡದಾಗೈತಿ, ಚೆನ್ನಾಗ್ ಹೋಗುತ್ತಂತೆ, ವ್ಯಾಪಾರನು ಚೆನ್ನಾಗಾಗುತ್ತಂತೆ. ನಮ್ ಕಾಂತ ಹೇಳ್ತಾನಲ್ಲ, ಉಪ್ಪಿನಕಾಯಿ ತಾಂಡೋದವು ಒಂದು ವಾರಕ್ಕೆ ಎಲ್ಲ ಖರ್ಚಾಗ್ಬಿಟ್ವಂತೆ. ಅದಕ್ಕೆ ಇನ್ನವಷ್ಟು ತಾಂಬರನ ಕಣಮ್ಮ, ಹಂಗೆ ಹೋಗಿ ನೇತ್ರಕ್ಕನ್ ಸೀಮಂತನ ಮುಗಿಸ್ಕೊಂಡು ಅಂತಂದ. ಅದಕ್ಕೆ ಬಂದ್ವಿ. ಅದು ಅಲ್ದೇನೆ ನೇತ್ರ ಅತ್ತೆ ಬೇರೆ ಬಲವಂತ ಮಾಡಿ ಹೇಳ್ ಕಳ್ಸಿತ್ತಂತೆ. ಆ ಗಂಡನೂ ಅಷ್ಟೇ ಬರ್ಲೇಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದ್ವಿ. ನಾವೇನೇನ್ ನೇತ್ರನ್ ಮಕ ನೋಡ್ಕೊಂಡು ನಮ್ಮ ಅಕ್ಕನ ಮಕ ನೋಡ್ಕೊಂಡೇನ್ ಬರ್ಲಿಲ್ಲ ಪಾಪ. ಅವ್ರು ಹೇಳಿದ್ರಲ್ಲ, ಅದು ಅಲ್ದೇನೆ ನಿಮ್ಮ ಮಾವ ಬೇರೆನೆ, ಬರ್ರಿ ಏನು ಆಗಲ್ಲ ಮಾತಾಡ್ಸ್ಕೊಂಡ್ ಬರೀವ್ರಂತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದ್ವಿ ಅಷ್ಟೇನೆ. ಜಯಮ್ಮ ಅಂತನು ನಮ್ಮ ಅಕ್ಕ ಕಂಡು ಸಾಕಂಗೇನೆ ಹಿಂಗೆ ಸಿಡಿ ಮಿಡಿ ಗಮ್ತಾಳೆ. ಅಲ್ಲ ಅವಳದೇನ್ ತಿಂದಿದೀವಮ್ಮ ನಾವು? ಅಯ್ಯೋ ಅತ್ತೆ, ಅವ್ರಿಗೆ ಯಾವಾಗ್ಲೂ ಅಷ್ಟೇನೆ. ಅವ್ರಿಗೆ ಎಷ್ಟು ಚೆನ್ನಾಗಿರೋದು ಗೊತ್ತಿಲ್ಲ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ, ಸುಮ್ನೆ ಇರ್ರಿ. ಇನ್ನೇನು ಊಟ ಎಲ್ಲ ಆಯ್ತು, ಆಮೇಲೆ ನೇತ್ರನು ಬರ್ತಾಳೆ, ಎಲ್ರೂ ಜೊತೆಗೆ ಹೋಗೋಣ. ಸರಿ ಅಮ್ಮ, ಹೆಂಗು ಬರ್ಬೇಕಾದ್ರು ಎಲ್ರು ಜೊತೆಗೆ ಬಂದ್ವಿ. ಹೋಗ್ಬೇಕಾದ್ರೂ ನೇತ್ರ, ನಾನು, ನೀನು, ನಿಮ್ಮ ಮಾವ ಎಲ್ರೂ ಜೊತೆಗೆ ಹೋಗೋಣ. ಎಲ್ಲಿ ನಿನ್ ಗಂಡನು ನಿನ್ ಮಗಳು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರ ಅವರು? ಊಟ ಮಾಡ್ಕೊಂಡ್ ಬರಕ್ ಹೋಗಾರತ್ತೆ. ಇನ್ನು ಊಟ ಆಗಿಲ್ಲ, ನಾವು ಊಟ ಮಾಡ್ಕೊಂಡ್ ಬರ್ತೀವಿ ಅಂತನ ಹೋದ್ರು. ಪೊದ್ದುನು ನಮ್ಮ ಯಜಮಾನ್ರು ಆಮೇಲೆ ಕಾವೇರಿನು ಹೋದ್ರು. ಅತ್ತೇನು ಅಲ್ಲೇ ಇರ್ಬೇಕೇನಪ್ಪ. ಹೌದಾ, ಹೆಂಗೋ ಬಿಡು. ಊಟ ಮಾಡ್ಕೊಂಡ್ ಬರ್ಲಿ, ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ನಿಧಾನವಾಗಿ ಹೋಗೋಣ. ತಂಪತ್ನಾಗ ಈಗ ಬಿಸಿಲು ಉರ್ದು ಹೋಗ್ತೈತಿ. ಬಿಸ್ಲಾಗ ಹೋದ್ರೆ ನೀರ್ ಕುಡ್ದೆ ಸಾಕಾಗುತ್ತೆ. ಸ್ವಲ್ಪ ತಣ್ಣಗಾಗ್ಲಿ ವಾತಾವರಣ, ಆಮೇಲೆ ಹೋಗೋಣ ಅಲ್ವೇ? ನೇತ್ರನು ಬತ್ತಾಳೆ, ಎಲ್ಲರೂ ಒಟ್ಟಿಗೆನೆ ಜೊತೆಗೆ ಹೋಗೋಣ, ಚೆನ್ನಾಗಿರುತ್ತೆ. ಇನ್ನ ಎಲ್ಲಾರನ್ನು ಕರ್ಕೊಂಡು ಜೊತೆಗೆ ಹೋಗ್ತಾನಂತೆ. ಜೊತೆಗೆ ಇನ್ನೇನು ತಿಂಬಾಕ್ ಬಂದಿದ್ರಲ್ಲ, ತಿಂದಿದ್ದಾಯ್ತಲ್ಲ. ನಿಮ್ ದಾರಿ ನೀವು ನೋಡ್ಕೊಂಡು ಹೋಗ್ತಾ ಇರಿ. ಇನ್ನ ಇಲ್ಲೇ ಸಾಯ್ತಾ ಇದ್ದೀರಲ್ಲ, ಹೋಗೋದ್ ಬಿಟ್ಟು ಊರಿಗೆ ಅಲ್ಲ, ಇಲ್ಲಿಗೆ ಬಂದಿರೋದೇ ಹೆಚ್ಚು ಅಂತದ್ರಾಗೆ ಇನ್ನ ಎಲ್ಲಾರನ್ನು ಕರ್ಕೊಂಡು ಜೊತೆಗೆ ಹೋಗ್ತಾವಂತೆ. ಜೊತೆಗೆ ಮನಮದಿದ್ರೆ ಸರಿ ನಿನ್ಗೆ. ಇನ್ನ ಹೋಗೋದ್ ಬಿಟ್ಟು ಇಲ್ಲೇ ಸೇರ್ಕೊಂಡವಳು ಇನ್ನ ತಿಂದ ಮೇಲೂ. ಅಯ್ಯೋ ಇದ್ಯಾಕ್ ದಡಮ್ಮ ಹಿಂಗ್ ಮಾತಾಡ್ತಾ ಇದೀರಾ? ಏನಾಯ್ತು? ಅವ್ರು ಏನ್ ಮಾತಾಡಿದ್ರು? ಎಲ್ರು ಜೊತೆಗೆ ಬಂದಿದ್ವಿ, ಜೊತೆಗೆ ಹೋಗೋಣ. ಈಗ ಬಿಸ್ಲಾಗೈತೆ, ಸ್ವಲ್ಪ ಸಂಜೆ ಹೊತ್ತು ಇಳಿವತ್ ಮಾಡ್ಕೊಂಡು ನೇತ್ರನು ಕರ್ಕೊಂಡು ಹೋಗೋಣ ಬಸ್ಸಿಗೆ ಎಲ್ರು ಒಟ್ಟಿಗೆ ಅಂತ ಹೇಳ್ತಾ ಇದ್ರು. ಏನ್ ಅವ್ರೇನೇನು ತಿನ್ನಕ್ ಬಂದಿಲ್ಲ, ಇಲ್ಲಿ ನೇತ್ರನ ಸೀಮಂತಕ್ಕೋಸ್ಕರ ಬಂದಿರೋದು. ಬಲವಂತ ಮಾಡಿ ಬಂದಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದಾರೆ ಅವರು. ಅವ್ರಿಗೇನು ತಿನ್ನಕ್ ಗತಿ ಇಲ್ಲ ಅಂತ ತಿಳ್ಕೊಂಬಕ್ ಹೋಗ್ಬೇಡಿ. ಏನ್ ಮಾತಾಡ್ತಾ ಇದೀರಾ? ಅಲ್ಲ, ನೇತ್ರ ರೂಢಿಗೆ ಬಂದು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ನಾನು ನಿನಗೆ ಹೇಳ್ತಾ ಇಲ್ಲ, ನೀನು ಬಾಯಿ ಮುಚ್ಕೊಂಡು ನಿಂತ. ಅಲ್ಲ, ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ, ನೇತ್ರಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಅಂದ್ಮೇಲೆ ಯಾಕೆ ಬರಬೇಕು ಸೀಮಂತಕ್ಕೆ? ಬಂದಿರೋದಲ್ದೇನೆ ಇನ್ನ ಓಸರ್ನು ಕರ್ಕೊಂಡು ಹೋಗ್ತಾವಂತೆ. ಕರ್ಕೊಂಡು ತಿಂದ ಮೇಲೆ ಹೋಗ್ತಾ ಇರ್ಬೇಕು. ತಿಂಬಕಂತ ಬಂದಿದ್ದೀರಲ್ಲ, ಅಲ್ಲಿ ನೀನ್ ಹಿಂದಕ್ಕೆ ಬಾರಮ್ಮ. ನೀನ್ ಬಾಯಿಲಿ ನೀನ್ ಮಾತಾಡ್ಬೇಡ, ನಾನ್ ಮಾತಾಡ್ತೀನಿ ಅವಳ್ತಾಗೆ. ಓಹೋ, ಏನ್ ನಾವೇನು ಇವಳ ಮನೆಗೆ ತಿಂಬಕ್ ಬಂದಿದೀವೇನೋ ಅಮ್ಮಂಗಾಡ್ತಾಳೆ. ಕಣ್ಣುಗುಡ್ಡೆ ಮ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾನು ಎದಕ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯೇನೆ. ಅಲ್ಲ, ನಮ್ ನೇತ್ರಮ್ಮಗೆ ನೀನ್ ಕಂಡ್ರೇನು ಆಗಲ್ಲ ಅಂತದ್ರಾಗೆ ನೀನ್ ಯಾಕೆ ಬಂದಿ ಇಲ್ಲಿಗೆ ಅವ್ರ ಮಂತಕ್ಕೆ? ಅಲ್ಲ, ನಮ್ಮ ಅಣ್ಣಯ್ಯರಿಗೂ ನಮ್ಮ ಅತ್ತಿಗೆಗೂ ಎಲ್ಲ ಮೋಸ ಮಾಡ್ಬಿಟ್ಟು ಇನ್ನ ಏನ್ ಬಾಸಕ್ಕೆ ಮಕ್ಕಂತ ಬಂದಿದ್ಯಾ ಇಲ್ಲಿವರೆಗೂ? ನಿಂಗೇನ್ ಮನ ಮರ್ಯಾದಿಲ್ವಿ? ಏನು ಮಾತಿಗೆ ಕರೀತಾರೆ ಬರ್ರಿ ಅಂತಾನ, ಹಂಗಂತ ಹೇಳಿ ಗತಿಗೆಟ್ಟರ್ತಾರ ಓಡ್ ಬಂದಿದ್ಯಲ್ಲ ಮಗನ್ ಕರ್ಕೊಂಡು. ನಾಚಿಕೆ ಆಗಲ್ವೇ ನಿನ್ಗೆ? ಜಯಮ್ಮ, ಸ್ವಲ್ಪ ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡು. ಏನ್ ಮಾತಾಡ್ತಾ ಇದ್ಯಾ? ನಾನು ಯಾರ್ದು ಮಾನ ಮರ್ಯಾದೆ ಏನು ತೆಗಿಯೋ ಕೆಲಸ ಮಾಡಿಲ್ಲ. ಏನ್ ನಾನೇನು ನಿಮ್ ಮನೆಗ್ ಬಂದಿಲ್ಲ ತಿಂದೋಗಕ್ಕೆ. ಅದನ್ನ ತಿಳ್ಕ ಮೊದ್ಲು. ನಾವು ಬಂದಿರೋದು ನೇತ್ರಗೋಸ್ಕರ ಅಲ್ಲ. ನೇತ್ರ ಅತ್ತೆ, ಅವಳ ಗಂಡ, ಅವಳ ತಂಗಿ ಎಷ್ಟು ಪ್ರೀತಿಯಿಂದ ಬಲವಂತ ಮಾಡಿ ಕರೆದಿದ್ರು. ಅದು ಅಲ್ದೇನೆ ನಮ್ಮ ಯಜಮಾನ್ರು ಹೇಳವ್ರಿ, ಬಾ ಹೋಗೋಣ ಅಂತ ಹೇಳಿ ಅವರೇ ಕರ್ಕೊಂಡ್ ಬಂದಿದ್ದು. ಅವ್ರ ಜೊತೆಗೆ ಬಂದಿದ್ದೀನಿ. ನಿನಗೂ ಗೊತ್ತಲ್ಲ, ಅದೆಲ್ಲ ಗೊತ್ತಿದ್ದನು ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ಗೂ ನೇತ್ರಗೆ ನನ್ ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ನಾನು ನೇತ್ರನ ಯಾವತ್ತೂ ದ್ವೇಷ ಮಾಡಲ್ಲ. ಅವಳು ನನಗೆ ಮಗಳಿದ್ದಂಗೆ, ಸ್ವಂತ ಮಗಳು. ಹಂಗ್ ತಿಳ್ಕೊಂಡಿದ್ದೀನಿ ನಾನು, ನಿಮ್ಮಂಗೆ ಬೇರೆಯವರು ಅಂತ ತಿಳ್ಕೊಂಡಿಲ್ಲ. ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಹೋದ್ರೆ ಬೇಡ, ಕಪ್ಪೆ ವಾಟರ್ ಗುಟ್ಟಂಗೆ ಸುಮ್ಮನೆ ಹೋಗು. ಇದು ನಿಮ್ಮೂರಲ್ಲ ಗಲಾಟೆ ಮಾಡಕ್ಕೆ. ನೇತ್ರಂದು ಸೀಮಂತ ನಡೆದೈತೆ, ಎಲ್ಲರೂ ಖುಷಿ ಖುಷಿಯಾಗಿರೋ ಟೈಮ್ನಾಗೆ ನೀನು ಗಲಾಟೆ ತೆಗಿಬೇಡ. ಏನ್ ನಾವೇನೇನು ನಿಮ್ಮ ಮನೆಗೆ ಬಂದಿಲ್ಲ ತಿಂದೋಗಕ್ಕೆ. ಯಾರು ಏನು ತಿಮ್ಮಗ್ ಗತಿ ಇಲ್ದೇನೇನೆ ಇಂಥ ಕೆಲಸ ಕಾರ್ಯಗಳಿಗೆ ಬರಲ್ಲ. ಸಂಬಂಧಕ್ಕೆ ಬೆಲೆ ಕೊಟ್ಟು ಬರೋದು. ಸಂಬಂಧಕ್ಕೆ ಬೆಲೆ ಕೊಡ್ತಾನಂತೆ. ಬೆಲೆನ? ಅಲ್ಲ, ನಮ್ಮ ಅಣ್ಣ ಬುಟ್ಟಿಗೆ ಹಾಕೊಂಡು ಮದ್ವೆ ಆಗಿ ಅಲ್ಲೆಲ್ಲೋ ಇದ್ದೋಳು ಈಗ ನಮ್ಮ ಅಣ್ಣ ಇರೋರ್ಗೇನೆ ಬಂದು ಸೇರ್ಕೊಂಡು ಮಾನ ಮರ್ಯಾದೆ ತೆಗ್ದಿರೋದು. ಅದು ಮಾನ ಮರ್ಯಾದೆ ತೆಗ್ದಂಗ ಅಲ್ವೇನ? ಇನ್ನ ಮಾತಾಡ್ತಾಳೆ ಏನೋ ಬಾರಿ ಸುಸಂಸ್ಕೃತಾಳು ನೋಡಿ ಇವಳು. ಅಲ್ಲ, ಮದ್ವೆ ಆಗಿರೋ ಗಂಡಸ್ನ ಮದ್ವೆ ಆಗಿರೋಳು ನೀನೆಂತ ಸಂಸ್ಕೃತಿ ಕಲ್ತಿದ್ಯಾ ನೀನು? ನೀನು ಓಟ ಬಿಟ್ಟು ಕುಕ್ಕೊಂಡಿರೋಳು. ನಮ್ಮಣ್ಣ ಯಾವ ಸಾವುಕಾರ ಅಂತ ಗೊತ್ತಿದ್ದೇನೆ. ನೀನು ಬುಟ್ಟಿಗೆ ಹಾಕೊಂಡು ಮದ್ವೆ ಆಗಿದ್ಯಾ ಮಳ್ಳು ಮಾಡಿ. ಏನಿದ್ರು ಅಲ್ಲಿ
ಅಲ್ಲಿ ನಮ್ಮೂರಾಗಷ್ಟೇನೆ ನಡೆಸ್ಬೇಕು. ಇಲ್ಲೆಲ್ಲ ನಾ ಬರಬೇಡ ನೀನು ಎಷ್ಟೇ ಇದು ಮಗಳು ಗಿಗಳು ಅಕ್ಕಯ್ಯ ಗಿಕ್ಕಯ್ಯ ಅಂತನ ಬಂದ್ರು ಯಾರು ನಿನಗೆ ಬೆಲೆ ಕೊಡಲ್ಲ. ನಮ್ಮ ನೇತ್ರ ಆಗ್ಲಿ ನಮ್ಮ ಮತ್ತಿಗೆ ಆಗ್ಲಿ ನಾನಾಗ್ಲಿ ನಿನ್ ಯಾವತ್ತೂ ನಮ್ಮ ಕುಟುಂಬದಾಗ ಒಬ್ಳು ಅಂತಾನ ನಾವ್ ಯಾವತ್ತೂ ನಿನ್ನ ಸೇರ್ಸಲ್ಲ ಹತ್ರಕ್ಕೂ. ನೀನ್ ಈ ತರ ಬೆಣ್ಣೆ ಮಾತಾಡ್ಕೊಂಡು ಬಂದ್ರು ಅಷ್ಟೇ, ನೀನ್ ಏನ್ ಮಾಡಿರೋ ಅಷ್ಟೇನೆ. ನೀನು ಹೊರಗಿರೋಳೆ ಹೊರತು ನಮ್ಗಂತೂ ಸಂಬಂಧಿಸ್ತಾಳಲ್ಲ ನೀನು. ಅದನ್ನ ತಿಳ್ಕ. ಜಯಮ್ಮ, ಇದು ಜಗಳ ಮಾಡಕ್ಕೆ ನಮ್ಮೂರು ಅಲ್ಲ, ನಿನ್ ಮನೇನೂ ಅಲ್ಲ. ನಾವೇನೇನು ನಿನ್ ಮನೆಗೂ ಬಂದಿಲ್ಲ. ನಿನ್ ಮನೆಗ್ ಬಂದಾಗ ನೀನ್ ಮಾತಾಡಿವಂತೆ. ಇಷ್ಟಕ್ಕೂ ಇದು ನೇತ್ರಂದ್ ಒಬ್ಬಳದೇ ಮನೆ ಅಲ್ಲ. ಅವ್ರ ಅತ್ತೆ ಗಂಡ ನಾದ್ನಿ ಎಲ್ಲರೂ ಇದಾರೆ. ಅವರೆಲ್ಲರೂ ಪ್ರೀತಿಯಿಂದ ಕರ್ದಿದ್ಕೆ ಬಂದಿರೋದು ಅಷ್ಟೇನೆ. ನೇತ್ರನ್ಗೋಸ್ಕರ ಏನ್ ಬಂದಿದೀವಿ ಅಂತ ತಿಳ್ಕೊಂಬಕ್ ಹೋಗ್ಬೇಡ. ಅಥವಾ ನಮ್ಗೇನು ತಿಂಬಗ್ಗೆ ಇಟ್ಟಿಲ್ಲ ಅಂತ ಹೇಳಿ ಬಂದಿದೀವಿ ಅಂತಾನು ತಿಳ್ಕೊಂಬಕ್ ಹೋಗ್ಬೇಡ. ಮಲ್ಲಿ ರಾಜ ಎಲ್ಲರೂ ಭಾರತೆ ಹೋಗೋಣ ಅಂತ ಹೇಳಿ ಕರ್ದಿದ್ಕೆ ಬಂದಿದೀವಿ. ಇನ್ನೊಂದು ವಿಷಯ, ನಿಮ್ಮ ಅಣ್ಣಯಿಂದ ನಾನೇನು ಬುಟ್ಟಿಗೆ ಹಾಕೊಂಡು ಮದುವೆ ಆಗಿಲ್ಲ. ಈಗ ಆ ಕತೆ ನಿನಗೆ ಹೇಳೋಂತ ಅವಶ್ಯಕತೆನೂ ಇಲ್ಲ ಬಿಡು. ನಿನಗೆ ಹೇಳಿ ಏನ್ ಪ್ರಯತ್ನ ಹೇಳು. ನಿನ್ನಂತ ದಡ್ಡಿ ಹತ್ರ ನಾವ್ ಎಷ್ಟೇ ವೇದ ಅಂತ ಹೇಳಿದ್ರು ಅದೇನೋ ಹೇಳ್ತಾರಲ್ಲ, ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾನ. ನಿನ್ಗೆ ಸಾಕಷ್ಟು ಬಾರಿ ಹೇಳಿದೀನಿ ನಮ್ಮ ಮದುವೆ ಹೆಂಗಾಯ್ತು ಅಂತಾನ. ಆದ್ರೂ ನೀನು ಅರ್ಥ ಮಾಡ್ಕೊಂಡಲೇನೆ ಹಿಂಗ್ ಮಾತಾಡ್ತಾ ಇದ್ದೀಯ ಅಂದ್ಮೇಲೆ ತಿರ್ಗ ಹೇಳಕ್ಕೆ ನನಗೂ ಮನ್ಸಿಲ್ಲ. ಸುಮ್ನೆ ಹೋಗು, ಜಗಳ ಮಾಡ್ಬೇಡ ಇಲ್ಲಿ ಬಂದು. ಎಲ್ಲ ಬೇಕಾಗಿಲ್ಲ. ನಮ್ಮ ಅಣ್ಣನ ಜೊತೆಗೆ ನೀನ್ ಬರೋದನ್ನ ನನ್ಗೇನು ನೋಡಕ್ಕಾಗಲ್ಲ. ಸುಮ್ನೆ ಹೊರಟೋಗ್ತಾ ಇರು. ಓಹೋ, ಬರ್ಬೇಕಾರ್ಲೂ ಜೊತೆಗೆ ಬಂದು ಈಗ ಹೋಗ್ಬೇಕಾರ್ಲೂ ಜೊತೆಗೆ ಹೋಗ್ಬೇಕೇನೋ. ನಮ್ಮ ಅತ್ತಿಗೆ ಇದಾರೆ, ನಮ್ಮ ನೇತ್ರ ಇದ್ದಾಳೆ, ನಮ್ಮ ಅಣ್ಣನ ಜೊತೆಗೆ ಬರಾಕಿ. ನೀವು ಹೋಗ್ತಾ ಇರ್ರಿ. ನೀನು ನಿನ್ನ ಮಗನ್ ಕರ್ಕೊಂಡು ಹೋಗ್ತಾ ಇರು ಬಸ್ಸಿಗೆ. ನಾವಿನ್ನ ಬರ್ತೀವಿ ಆಮೇಲೆ. ಓಹೋ, ಏನು ಹಿಂಗೆಲ್ಲ ಮರಳು ಮಾಡ್ಬಿಟ್ಟು ನಮ್ಮ ಮನೆಗೆ ಸೇರ್ಕೊಂಡು ನಮ್ಮ ಅಣ್ಣನ ಆಸ್ತಿ ಹೊಡಿಬೇಕು ಅಂತ ನಿನ್ ಪ್ಲಾನ್ ಇರೋದು. ಅದೆಂದ್ಗೂ ನಿನ್ಗೆ ಕನ್ಸು ಅಷ್ಟೇನಿ. ನನ್ಸಂತೂ ಆಗಲ್ಲ ಅದು. ಆಸ್ತಿ ಹೊಡಿಯೋಕೆ ನಾನು ನೋಡಿದ್ರಿ ಹಿಂಗೆಲ್ಲ ನಾ ಬೆಣ್ಣೆ ಮಾತಾಡಿ ಹಿಂಗೆಲ್ಲ ಬಂದು ಓದ್ ತಕ್ಷಣ ನಿನ್ಗೆ ಆಸ್ತಿ ಸಿಗುತ್ತೆ ಅಂತ ಕನ್ಸನು ಕಾಣಬೇಡ. ನೋಡ್ಜಯ್ಯಮ್ಮ, ನಾವೇನೇನು ಆಸ್ತಿ ಸಿಗುತ್ತೆ ಅಂತ ಏನು ಬಾಯ್ ತೆರ್ಕೊಂಡು ಇಲ್ಲ. ನಾವು ಮನ್ಸು ಮಾಡಿದ್ರೆ ನನ್ನ ಗಂಡನ ಆಸ್ತಿಗೆ ನನ್ಗೂ ಭಾಗ ಬರಬೇಕು ಅಂತಾನ ಇವತ್ತೇನೆ ಆಸ್ತಿ ಭಾಗ ತಗೋಬಹುದು. ಆದ್ರೆ ನಾನು ಅಂತವಳಲ್ಲ. ಹಂಗೇನಾದ್ರೂ ಭಾಗ ತಗೊಳಂಗಾಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಭಾಗ ತೆಗಿಸ್ತಿದ್ದೆ. ತೆಗಿಸ್ತೀಯ ಏನು ಅಪ್ಪನ ಮನೆ ಉಪ್ಪಿಟ್ಟಲ್ಲ ಭಾಗ ತೆಗಿಯಕ್ಕೆ. ಅತ್ತೆ ಯಾಕೆ ಹಿಂಗ್ ಜೋರ್ ಮಾಡ್ತಾ ಇದ್ದೀರಾ? ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ ಚಿಕ್ಕಮ್ಮನ ಮೇಲೆ? ಸುಮ್ನಿರಕ್ಕಾಗಲ್ವಾ ನಿಮ್ಗೆ? ಅಜಾ ನೋಡು, ನಿಮ್ಮ ಆಸ್ತಿ ಮೇಲೆ ಕಣ್ಣಾಕಿ ಇವಳು ಚಿಕ್ಕಮ್ಮ ಅಂತೆ. ಚಿಕ್ಕಮ್ಮ ಅವಳೇ ಅವ್ರಿಗೆ ಚಿಕ್ಕಮ್ಮ. ಅವಳ್ಯಾಕೆ ಚಿಕ್ಕಮ್ಮ ಅಂತೀಯ ನೀನು? ನೀವೆಲ್ಲ ಹಿಂಗ್ ಸದ್ರ ಕೊಟ್ಟಿರೋದಕ್ಕೆ ಮತ್ತೆ ಇವಳು ಇಲ್ಲಿವರೆಗೂ ಬಂದಿರೋದು. ಅತ್ತೆ ಸ್ವಲ್ಪ ನಿಧಾನಕ್ಕೆ ಮಾತಾಡು. ಯಾಕೆ ಹಿಂಗ್ ಜೋರ್ ಮಾಡ್ತಾ ಇದ್ಯಾ? ಎಲ್ಲ ಶುಭ ಕಾರ್ಯ ನಡೆದೈತಿ ಇವತ್ತು, ಅಂತದಾಗೆ ಹಿಂಗ್ ಜಗಳ ತಕ್ಕೊಂಡು ನಿಂತಿದ್ಯಲ್ಲ. ಅವ್ರು ಬಂದಿರೋದ್ರಿಂದ ನಿನ್ಗೇನಾದ್ರೂ ತೊಂದರೆ ಆಗೈತಾ? ಅಪ್ಪನೇ ಹೇಳಿ ಕರ್ಕೊಂಡ್ ಬಂದಿರೋದು. ಸುಮ್ನಿರ್ರಿ, ನೀವ್ಯಾಕೆ ಜಗಳ ತೆಗಿಯಕ್ ಹೋಗ್ತೀರಾ? ಇಷ್ಟಕ್ಕೂ ಅವರೇನೇನು ಎಂದೂ ಆಸ್ತಿಲಿ ಭಾಗ ಬೇಕು ಅಂತ ಕೇಳಿದವರು ಅಲ್ಲ. ಕೇಳಿದ್ರೆ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವರು ನಮ್ಮ ಅಪ್ಪಗೆ ಹೆಂಡ್ತೀನಿ, ಅವ್ರ ಮಕ್ಳೇನೆ, ನಮ್ಮ ಅಪ್ಪನ ಮಕ್ಳೇನೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ. ಯಾಕೆ ಜಗಳ ಮಾಡ್ತೀರಾ? ನೀನು ಅಷ್ಟೇ ಕಣ. ನೀನು ಈ ಮಲ್ಲಿ ಎಲ್ಲರೂ ನಾವ್ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ಅದಕ್ಕೆ ಮತ್ತೀಗ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ನೀವು ಮಕ್ಕ ಹೋಗ್ದಿದ್ರೆ ಇವತ್ತು ಇಲ್ಲಿವರೆಗೂ ಬತ್ತಾನೆ ಇರ್ಲಿಲ್ಲ ಅವಳು. ಇಲ್ಲಿವರೆಗೂ ಬಂದವಳೆ, ಇನ್ನೊಂದ್ ದಿವಸ ನಿಮ್ಮ ಮನೆಗೂ ಬತ್ತಾಳೆ. ಟ್ರೆಜರಿ ಬೀಗ ಕೊಡ್ರಿ, ನನಗೆ ದುಡ್ಡು ಕೊಡ್ರಿ, ಆಸ್ತಿ ಕೊಡ್ರಿ ಅಂತಾನೆ. ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಬೈತಿದ್ದೆ ನಿನ್ನ ಅಂತಾನೆ. ಮೊದ್ಲು ಇಲ್ಲಿಂದ ಹೋಗಕ್ಕೆ ಕೇಳವಳನ್ನ. ಅವಳ ಮಕ ಕಂಡ್ರೆ ನನಗೆ ಆಗಲ್ಲ. ನೋಡಪ್ಪ ರಾಜ, ನಾವೆಂದಾದ್ರೂ ನಿನ್ಗೆ ಆಸ್ತಿ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳಿದ್ವೇನೋ ರಾಜ? ನೋಡ್ ನಿಮ್ಮ ಅತ್ತೆ ಹೆಂಗ್ ಮಾತಾಡ್ತಾಳೆ. ಸ್ವಲ್ಪನೂ ಗೌರವನೇ ಇಲ್ವಲ್ಲ ಅತ್ತಿಗೆ ಅನ್ನೋದು. ಹೊತ್ತಿಗೆ ನೀನ್ ಯಾವ್ರಿಗೆ ಹೊತ್ತಿಗೆ ಅಂತೆ? ಹೊತ್ತಿಗೆನೂ ಇಲ್ಲ, ಸುತ್ತಿಗೆನೂ ಇಲ್ಲ. ನನ್ನೇನು ಅಮ್ಮಲ್ಲಿ ಕೆಟ್ಟೋದ್ಲ? ನೀ ಹೊತ್ತಿಗೆ ಅಂದ ತಕ್ಷಣ ಈಟಾಗಲನ ಬಾಯ್ ತೆರಿಯಕ್ಕೆ. ನೀನ್ ಯಾವತ್ಗೂ ನನಗೆ ಹೊತ್ತಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗೇನಿದ್ರು ನಮ್ ಕಾಳಮ್ಮತ್ಗೆ ಒಬ್ರೇನೆ ಹೊತ್ತಿಗೆ. ಅತ್ತೆ ಈ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಯಾಕೆ ಹಿಂಗ ಹಾರಾಡ್ತಾ ಇದ್ಯಾ? ಸುಮ್ನಿರು. ಹೊತ್ತಿಗೆ ಹೊತ್ತಿಗೆ ಅವಳು ನನಗೆ ಯಾಕೆ ಹೊತ್ತಿಗೆ ಆಗ್ಬೇಕು? ನಮ್ಗಿರೋಳು ಒಬ್ಳೆ ಹೊತ್ತಿಗೆ, ನಿಮ್ಮ ಅಮ್ಮ ಅಷ್ಟೇ. ಇವಳೇ ಅವ್ರಿಗೆ ಹೊತ್ತಿಗೆ. ಆಯ್ತಮ್ಮ, ನೀನು ಹೊತ್ತಿಗೆ ಅಂದಿದ್ರು ಪರವಾಗಿಲ್ಲ. ಇಲ್ಲಿ ಜಗಳ ತೆಗಿಯಕ್ ಹೋಗ್ಬೇಡ, ಹೋಗು ಸುಮ್ನ. ನಾವು ಹೋಗ್ತೀವಿ, ಬರಪ್ಪಕ್ಕಂತ ಹೋಗೋಣ. ಯಾಕೆ ಇವ್ರ ಹತ್ರ ಒಂದ್ ಮಾತು ಅನ್ನಿಸ್ಕೊಂಡು ಬಂದಿದೀವಿ, ಕೆಲಸ ಆಗೈತೆ, ನಾವು ಹೋಗೋಣ ಬಾ. ಅಮ್ಮ ಹೋಗೋಣ. ಸೂಜಿ ಅವ್ರ ಹತ್ರ ಉಪ್ಪಿನಕಾಯಿ ಇಸ್ಕೊಬಿಟ್ಟು ನಾನು ನೀನು ಮುಂಚೆಲೆ ಹೋಗ್ಬಿಡಣ. ನೇತ್ರಕ್ಕ, ಮಲ್ಲಿ ಅತ್ತಿಗೆ, ಆಮೇಲೆ ರಾಜಣ್ಣ ಅವರೆಲ್ಲರೂ ಆಮೇಲೆ ಬರ್ತಾರೆ. ದೊಡ್ಡಮ್ಮನ ಅವರೆಲ್ಲನ ನಾವಿಬ್ರು ಹೋಗೋಣ ನಡಿ. ಸುಮ್ಮನೆ ಯಾಕೆ? ನಾವು ಇಲ್ಲಿದ್ರೆ ಇವ್ರಿಗೆ ಇಷ್ಟ ಆಗಲ್ಲ. ನಾವು ಹೋಗೋಣ ನಡಿ. ನಾವು ಹೋಗ್ತೀವಮ್ಮ, ನೀವು ನಿಧಾನವಾಗಿ ಬರ್ರಿ. ಬಾರಕ್ಕಂತ ಹೋಗಿ ಬ್ಯಾಗ್ ತಗೊಂಡು ಸೂಜಿನ ಕರ್ಕೊಂಡೋಗಿ ಉಪ್ಪಿನಕಾಯಿ ಎಲ್ಲ ತಗೊಂಡು ಹೋಗೋಣ ಬಾ. ಅತ್ತೆ ನಿನ್ಗೇನ್ ಬುದ್ಧಿಗಿದ್ದಿ ಐತೋ ಇಲ್ವೋ? ಇದು ನೀನ್ ನಿಮ್ಮೂರು ಅನ್ಕೊಂಡಿದ್ಯಾ ಜಗಳ ಆಡಕ್ಕೆ? ಯಾರನ್ನ ನೋಡ್ದಾರ ಏನ್ ಅಂದ್ಕಮಲ್ಲ? ಏನಾದ್ರು ಅನ್ಕೊಂಬ್ಲ ಹೇಳು. ನನಗೇನಂತೆ? ಅವರು ಇಲ್ಲಿಗೆ ಬಂದಿರೋದೇನೆ ನನಗಿಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ನಿಮ್ಮ ಅಮ್ಮಗೂ ಇಷ್ಟ ಇಲ್ಲ, ನೇತ್ರಗೂ ಇಷ್ಟ ಇಲ್ಲ. ಅಂದ್ಮೇಲೆ ಇನ್ನ ಯಾಕೆ ಇಲ್ಲಿ ಇರ್ಬೇಕು? ತಿಂದ ಮೇಲೂ ಹೋಗ್ತಾ ಇರ್ಬೇಕು ದಾರಿ ನೋಡ್ಕೊಂಡು. ಹೋಗಿ ಅತ್ತಿಗೆ ಹೇಳ್ತೀನಿ ಇರು.
ನೋಡ್ರಿ ಆ ದೊಡ್ಡಮ್ಮ ಹೆಂಗ್ ಮಾತಾಡ್ತಾರೆ. ಅಯ್ಯೋ ಅವ್ರೇನೇನ್ ತಿನ್ನಕ್ಕಿಲ್ದಲೆ ಬರ್ತಾರ ಯಾರಾದ್ರೂ? ಏನೋ ಸಂಬಂಧಕ್ಕೆ ಬೆಲೆ ಕೊಟ್ಟು ಬಂದ್ರೆ ಯಾವ ತರ ಮಾತಾಡ್ಬಿಟ್ರು. ಅಯ್ಯೋ ನನಗಂತೂ ಬೇಜಾರಾಯ್ತು. ನಡೀರಿ ಹೋಗೋಣ ನಾವು ಎಲ್ರು. ಸರಿ ಆಯ್ತು ಮಲ್ಲಿ, ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.